ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಾಗ್ ಅಂಡ್ ಎಸ್. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೊ ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ನೀವು ಒಂದು ಟ್ರಾನ್ಸಾಕ್ಷನ್ ಅಥವಾ ಒಂದು ಹಣದ ವಿಚಾರವಾಗಿ ಒಂದು ಚೆಕ್ ಅನ್ನು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಿದಾಗ ನೀವು ಕೊಟ್ಟಿರುವಂತಹ ಚೆಕ್ ಕಾರಣವು ಬೇರೆದಾಗಿದ್ದು ಹಾಗೂ ನಿಮ್ಮ ಮೇಲೆ ಆ ಚೆಕ್ ಅನ್ನು ಬಳಸಿಕೊಂಡು ಸುಳ್ಳು ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲಿಸಿದಾಗ ನೀವು ನಿಮ್ಮ ಬಳಿ ಇರುವಂತಹ ಈ ಡಿಫರೆಂಟ್ ಟೈಪ್ಸ್ ಆಫ್ ಡಿಫೆನ್ಸ್ ಅನ್ನು ಬಳಸಿಕೊಂಡು ಆ ಚೆಕ್ ಬೌನ್ಸ್ ಪ್ರಕರಣವನ್ನು ಹೇಗೆ ಡಿಫೆಂಡ್ ಮಾಡ್ಕೋಬೇಕು ಹಾಗೂ ಅದರಲ್ಲಿ ಡಿಫೆನ್ಸ್ಗೆ ಇರುವಂತಹ ಡಿಫರೆಂಟ್ ಟೈಪ್ಸ್ ಆಫ್ ಡಿಫೆನ್ಸ್ ಯಾವುದು ಆ ಒಂದು ಟಾಪಿಕ್ ಕುರಿತು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಮೊದಲಿಗೆ ಚೆಕ್ ಬೌನ್ಸ್ ಪ್ರಕರಣವನ್ನು ಹೇಗೆ ರಕ್ಷಿಸುವುದು, ಸೊ ಇಂತಹ ಸುಳ್ಳು ಪ್ರಕರಣಗಳಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಳುತ್ತೀರಾ ಎಂಬುದರ ಒಂದು ಸಂಕ್ಷಿಪ್ತವಾದ ವಿಡಿಯೋ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಚೆಕ್ ವಾಸ್ ಇಶ್ಯೂಡ್ ಫಾರ್ ಅ ಡಿಫರೆಂಟ್ ಪರ್ಪಸ್. ಫಾರ್ ಅನ್ ಎಕ್ಸಾಂಪಲ್, ಸೊ ನೀವು ಒಂದು ಚಾರಿಟಿ ಪರ್ಪಸ್ ಅಥವಾ ಡೊನೇಷನ್ ಪರ್ಪಸ್ಗೆ ನೀಡಿದಂತ ಚೆಕ್, ಸೊ ಆ ಚೆಕ್ ಅನ್ನು ಆ ಒಂದು ಸಂದರ್ಭಕ್ಕೆ ಅಥವಾ ಆ ಒಂದು ಚಾರಿಟಿ ಪರ್ಪಸ್ಗೆ ಯೂಸ್ ಮಾಡಬೇಕು. ಒಂದು ವೇಳೆ ನಿಮ್ಮ ಅಕೌಂಟಿನಲ್ಲಿ ಇನ್ಸಫಿಷಿಯಂಟ್ ಫಂಡ್ಸ್ ಇದ್ದಾಗ, ಸೊ ನೀವು ಕೊಟ್ಟಂತಹ ಚೆಕ್ ಚಾರಿಟಿ ಪರ್ಪಸ್ ಅಥವಾ ಡೊನೇಷನ್ ಪರ್ಪಸ್, ಸೊ ಇದು ನೀವು ಯಾವುದೇ ಒಂದು ಹಣದ ವಹಿವಾಟಿಗಾಗಿ ಕೊಟ್ಟದ್ದಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಡಿಫೆನ್ಸ್ ಚೆಕ್ ವಾಸ್ ಇಶ್ಯೂಡ್ ಫಾರ್ ಅ ಡಿಫರೆಂಟ್ ಪರ್ಪಸ್ ಎನ್ನುವ ಈ ಒಂದು ಅಂಶವನ್ನು ನೀವು ಇಟ್ಟುಕೊಂಡು ನೀವು ಡಿಫೆನ್ಸ್ ಮಾಡಬಹುದು. ಚೆಕ್ ವಾಸ್ ಇಶ್ಯೂಡ್ ಆಸ್ ಎ ಸೆಕ್ಯೂರಿಟಿ ಆರ್ ಅ ಗ್ಯಾರಂಟಿ. ಸೊ ಉದಾಹರಣೆಗೆ, ನೀವು ಒಂದು ವ್ಯವಹಾರವನ್ನು ನಡೆಸ್ತಿರ್ತೀರಾ, ಬಿಸ್ನೆಸ್ ನಡೆಸ್ತಿರ್ತೀರಾ, ನೀವು ಒಂದು ರಾ ಮೆಟೀರಿಯಲ್ ಅನ್ನು ತಗೊಂಡಿರ್ತೀರಾ. ಸೊ ಆ ಒಂದು ರಾ ಮೆಟೀರಿಯಲ್ಗೆ ನೀವು ಹಣ ಕೊಡಬೇಕಾಗುತ್ತೆ. ಅದಕ್ಕೆ ನೀವು ಆಸ್ ಎ ಶ್ಯೂರಿಟಿ ಆರ್ ಅ ಗ್ಯಾರಂಟಿ ಆ ಒಂದು ಚೆಕ್ ಅನ್ನು ಕೊಟ್ಟಿರ್ತೀರಾ ಫಾರ್ ದ ಫ್ಯೂಚರ್ ಪೇಮೆಂಟ್. ಸೊ ನೀವು ನಿಮ್ಮ ಒಂದು ರಾ ಮೆಟೀರಿಯಲ್ಸ್ ಬಂದಿದ್ದು ಹಾಗೂ ಅದಕ್ಕೆ ಒಂದು ಗ್ಯಾರಂಟಿ ಆಗಿ ನೀವು ಆ ಚೆಕ್ ಅನ್ನು ಕೊಟ್ಟಿರ್ತೀರಾ ಹೊರತು ನೀವು ಯಾವುದೇ ಒಂದು ಸಾಲವಾಗಿ ಪಡೆದಿಲ್ಲ ಅಥವಾ ಬೇರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ಗಾಗಿ ಆ ಚೆಕ್ ಅನ್ನು ನೀವು ಕೊಟ್ಟಿದ್ದಿಲ್ಲ. ಸೊ ಎನ್ನುವ ಈ ಒಂದು ಕಾರಣ, ಸೊ ಈ ಒಂದು ಡಿಫೆನ್ಸ್ ಅನ್ನು ಚೆಕ್ ವಾಸ್ ಇಶ್ಯೂಡ್ ಆಸ್ ಎ ಶ್ಯೂರಿಟಿ ಆರ್ ಗ್ಯಾರಂಟಿ ನಾಟ್ ಫಾರ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ನೀವು ಸಾಲಕ್ಕಾಗಿ ಕೊಟ್ಟದ್ದಲ್ಲ, ಇದು ಆಸ್ ಅ ಗ್ಯಾರಂಟಿ. ನೀವು ಪೇಮೆಂಟ್ ಮಾಡ್ತೀರಾ ಜಸ್ಟ್ ಫಾರ್ ಬೀಯಿಂಗ್ ಆಸ್ ಅ ಗ್ಯಾರಂಟಿ. ಸೊ ಆ ಒಂದು ಚೆಕ್ ಅನ್ನು ಗ್ಯಾರಂಟಿಗಾಗಿ ಕೊಟ್ಟಿರುವಂತಹ ಚೆಕ್ ಅನ್ನು ನೀವು ಕೊಟ್ಟಿದ್ದು ಹಾಗೂ ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲೆ ಸುಳ್ಳು ಪ್ರಕರಣವನ್ನು ಹಾಕಿದಾಗ ನೀವು ಈ ಒಂದು ಡಿಫೆನ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಕೇಸನ್ನು ನಡೆಸಬಹುದು. ಚೆಕ್ ಅನ್ನು ಭದ್ರತೆ ಖಾತರಿಯಾಗಿ ನೀಡಲಾಗಿದೆಯೇ ಹೊರತು ಹೊಣೆಗಾರಿಕೆಯ ವಿಸರ್ಜನೆಗಾಗಿ ಅಲ್ಲ. ಸೊ is given as security or guarantee, not for the liability of money whatever you have taken. ಸೊ ಮೂರನೇದು, ಚೆಕ್ ವಾಸ್ ನಾಟ್ ಸೈನ್ಡ್ ಆರ್ ಫೋರ್ಜ್. ಸೊ ನೀವು ಕೊಟ್ಟಂತಹ ಚೆಕ್ ಎಷ್ಟೋ ಸಾರ್ತಿ ಜಸ್ಟ್ ಖಾಲಿ ಚೆಕ್ ಅನ್ನು ಕೊಟ್ಟಿರ್ತೀರಾ ಅಥವಾ ಅದು ಮಿಸ್ಪ್ಲೇಸ್ ಆಗಿರುತ್ತೆ, ನಿಮಗೆ ಗೊತ್ತಿಲ್ಲದೆ ಎಲ್ಲೋ ಅದು ಒಂದು ಕಳೆದೋಗಿರುತ್ತೆ. ಅಂತಹ ಚೆಕ್ಗಳಿಗೆ ನಿಮ್ಮ ಒಂದು ಸೈನ್ ಅಥವಾ ಫೋರ್ಜರಿ ಮಾಡಿಕೊಂಡು, ನಿಮ್ಮ ಒಂದು ಸೈನ್ ಅನ್ನೇ ಫೋರ್ಜರಿ ಮಾಡಿಕೊಂಡು ಆ ಒಂದು ಚೆಕ್ ಅನ್ನು ನಿಮ್ಮ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿ ಅದು ಬೌನ್ಸ್ ಆದ ಮೇಲೆ ನಿಮಗೆ ಇಂತಹ ಚೆಕ್ ಬೌನ್ಸ್ ಪ್ರಕರಣವನ್ನು ಹಾಕಿದ್ದಾಗ, ಸೊ ನೀವು ಅದನ್ನ ಚಾಲೆಂಜ್ ಮಾಡಬಹುದು. ಚೆಕ್ ವಾಸ್ ನಾಟ್ ಸೈನ್ಡ್ ಆರ್ ಫೋರ್ಜ್. ಸೊ ನಿಮ್ಮ ಒಂದು ಸೈನ್ ಅದರಲ್ಲಿ ಇಲ್ಲ ಹಾಗೂ ಅದು ಫೋರ್ಜರಿ ಮೂಲಕ ಬೈ ಸಮ್ ಅದರ್ ರೀಸನ್ ನಿಮ್ಮಿಂದ ಆ ಒಂದು ಚೆಕ್ ಅನ್ನು ಪಡೆದುಕೊಂಡು ನಿಮ್ಮ ಮೇಲೆ ಇಂತಹ ಸುಳ್ಳು ಪ್ರಕರಣವನ್ನು ಹಾಕಿದ್ದಾರೆ ಎನ್ನುವುದು ನೀವು ನಿಮ್ಮ ಒಂದು ಡಿಫೆನ್ಸ್ಗೆ ಬಳಸಿಕೊಳ್ಳಬಹುದು. ನಾಲ್ಕನೆಯದು, ಚೆಕ್ ವಾಸ್ ಪೋಸ್ಟ್ ಡೇಟೆಡ್. ಸೊ ಪೋಸ್ಟ್ ಡೇಟೆಡ್ ಚೆಕ್ ನಾನು ಈ ಹಿಂದೆ ನನ್ನ ವಿಡಿಯೋದಲ್ಲಿ ನಿಮಗೆ ವಿವಿಧ ಬಗೆಯ ಚೆಕ್ ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪೋಸ್ಟ್ ಡೇಟೆಡ್ ಚೆಕ್, ಸೊ ಫ್ಯೂಚರ್ ಡೇಟ್ ಹಾಕಿರುವಂತಹ ಚೆಕ್. ಸೊ ಇಂತಹ ಒಂದು ಚೆಕ್ ಯಾವ ಕಾರಣಕ್ಕೆ ಕೊಟ್ಟಿರ್ತೀವಿ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ನಾವು ರೆಂಟ್ ಕಟ್ಟಲಿಕ್ಕೆ ಅಥವಾ ಲೋನ್ ನ EMI ಕಟ್ಟಲಿಕ್ಕೆ ಪೋಸ್ಟ್ ಡೇಟೆಡ್ ಡೇಟ್, ಫಾರ್ ಅನ್ ಎಕ್ಸಾಂಪಲ್ ಈಗ ನವೆಂಬರ್ ನಡೀತಾ ಇದೆ, ಸೊ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮುಂದಿನ ವರ್ಷ ಜನವರಿ ಆ ಒಂದು ಪೋಸ್ಟ್ ಡೇಟೆಡ್ ಹಾಕಿ ನಾವು ಕೊಟ್ಟಿರುವಂತಹ ಚೆಕ್ ಅನ್ನು ಅವರು ಮುಂಚೆನೆ ಆ ಒಂದು ಡೇಟ್ ಬರುವಕ್ಕಿಂತ ಮುಂಚೆನೆ ಅದನ್ನು ಪ್ರೆಸೆಂಟ್ ಮಾಡಿ ಹೇಗಾದ್ರೂ ಚೆಕ್ ಬೌನ್ಸ್ ಆಗುವಂತೆ ಮಾಡಿ ಹಾಗೂ ನಿಮಗೆ ಇಂತಹ ಒಂದು ಸುಳ್ಳು ಪ್ರಕರಣವನ್ನು ಹಾಕಿದ್ದಾಗ ನೀವು ಪೋಸ್ಟ್ ಡೇಟೆಡ್ ಚೆಕ್ ಅನ್ನು ಕೊಟ್ಟಿದ್ದು ಆ ಚೆಕ್ ಅನ್ನು ಆ ಡೇಟ್ ಬರೋಕ್ಕಿಂತ ಮುಂಚೆನೆ ಪ್ರೆಸೆಂಟ್ ಮಾಡಿ ಚೆಕ್ ಡಿಸಾನರ್ ಆಗಿ ನಿಮ್ಮ ಮೇಲೆ ಸುಳ್ಳು ಪ್ರಕರಣವನ್ನು ಕೊಟ್ಟಾಗ ನೀವು ಈ ಒಂದು ಡಿಫೆನ್ಸ್ ಅನ್ನು ಸಹ ಯೂಸ್ ಮಾಡಿಕೊಳ್ಳಬಹುದು. ಆಲ್ಟರೇಷನ್ ಆಫ್ ದ ಚೆಕ್. ಸೊ ಈ ಹಿಂದೆ ನಾನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಸೈನ್ಡ್ ಆರ್ ಫೋರ್ಜ್. ಸೊ ಆಲ್ಟರೇಷನ್ ಅಂದ್ರೆ, ಸೊ ನೀವು ಕೊಟ್ಟಿರುವಂತಹ ಚೆಕ್ಕಿನಲ್ಲಿ ನೀವು ಬರೆದಿರುವಂತಹ ಅಮೌಂಟ್, ವರ್ಡ್ಸ್, ನೀವು ಬರೆದಿರುವಂತಹ ಒಂದು ಎವ್ರಿ ಲೆಟರ್ ಆಗಿರ್ಬೋದು, ಅದರಲ್ಲಿ ಬರೆದಂತ ನಂಬರ್ಸ್ ಆಗಿರ್ಬೋದು, ಅದರಲ್ಲಿ ಏನಾದರೂ ಆಲ್ಟರೇಷನ್
ಮಾಡಿದ್ದಲ್ಲಿ, ಫಾರ್ ಎಕ್ಸಾಂಪಲ್ 10,000 ಅಂತ ನೀವು ಕೊಟ್ಟಿರ್ತೀರಾ, ಅದನ್ನು ಇನ್ನೊಂದು 0 ಬಳಸಿ 1,00,000 ಮಾಡಿಕೊಂಡು, ಅಥವಾ ನೀವು ಹಾಕಿರುವಂತ ವರ್ಡ್ಸ್ ಅನ್ನೇ ಆಲ್ಟರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿ ಆ ಒಂದು ಪ್ರೆಸೆಂಟ್ ಆಗಿರುವಂತ ಚೆಕ್ ಡಿಸ್ಆನರ್ ಆಗಿ, ಹಾಗೂ ಅಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಒಂದು ಸುಳ್ಳು ಪ್ರಕರಣವನ್ನು ಹಾಕಿದ್ದಾಗ ನೀವು ಅದನ್ನು ಚಾಲೆಂಜ್ ಮಾಡಬಹುದು. ಸೊ 6ನೇ ಒಂದು ಡಿಫೆನ್ಸ್, ಇನ್ಸಫಿಷಿಯಂಟ್ ಫಂಡ್ಸ್ ಆರ್ ರಿಸಲ್ಟ್ ಆಫ್ ಮಿಸ್ಟೇಕ್. ಸೊ ನೀವು ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ 10,000ವನ್ನು ಸಾಲವಾಗಿ ಪಡೆದಿರ್ತೀರಾ, ಹಾಗೂ ನಿಮಗೆ ಗೊತ್ತಿಲ್ಲದೆ ಒಂದು ಚೆಕ್ ಅನ್ನು ಕೊಟ್ಟಿರ್ತೀರಾ, ಇನ್ಸಫಿಷಿಯಂಟ್ ಫಂಡ್ಸ್ ಆಗಿರುತ್ತೆ. ಎಸ್, ಆಗ ನೀವು ತಕ್ಷಣಕ್ಕೆ ಆ ಒಂದು ಟ್ರಾನ್ಸಾಕ್ಷನ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಬೇರೆ ಒಂದು ರೀತಿಯಾಗಿ ಹಣವನ್ನು ಒದಗಿಸ್ತಿರ್ತೀರಾ. ಆದರೆ ಆ ಒಂದು ಚೆಕ್ ಅನ್ನು ಅವರು ಮಿಸ್ಯೂಸ್ ಮಾಡಿಕೊಂಡು ನೀವು ಆ ಒಂದು ಟ್ರಾನ್ಸಾಕ್ಷನ್ಗೆ ಬೇರೆ ರೀತಿಯಾಗಿ ಹಣವನ್ನು ಕೊಟ್ಟಿದ್ದರೂ ಸಹ ಆ ಒಂದು ಚೆಕ್ ಅನ್ನು ನಿಮಗೆ ಹಿಂತಿರುಗಿಸದೆ ಆ ಒಂದು ಚೆಕ್ ಅನ್ನು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಯೂಸ್ ಮಾಡಿಕೊಂಡು ಡಿಸ್ಆನರ್ ಆಫ್ ದಿಸ್ ಚೆಕ್ ಆಗಿರುತ್ತೆ, ಈ ಮೊದಲೇ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೇಲೆ ಸುಳ್ಳು ಪ್ರಕರಣವನ್ನು ಹಾಕಿದಾಗ ನೀವು ಅದನ್ನು ಡಿಫೆನ್ಸ್ ಆಗಿ ಪ್ರೂವ್ ಮಾಡಿಕೊಳ್ಳಬಹುದು. ಸೊ ಈ ನಮ್ಮ ವಿಡಿಯೋದಲ್ಲಿ ವಿವಿಧ ಬಗೆಗಿನ ಜನರಲ್ ಡಿಫೆನ್ಸ್ ಫಾರ್ ಚೆಕ್ ಬೌನ್ಸ್ ಕೇಸು, ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಪ್ರಕರಣವನ್ನು ಹಾಕಿದ್ದಾಗ ನೀವು ಏನು ಮಾಡಬೇಕು, ಹಾಗೂ ಯಾವ ರೀತಿಯಾಗಿ ನೀವು ಆ ಚೆಕ್ ಬೌನ್ಸ್ ಪ್ರಕರಣವನ್ನು ಡಿಫೆಂಡ್ ಮಾಡಿಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇನೆ. ಹಾಗೂ ನಿಮಗೆ ಇಂತಹ ಸುಳ್ಳು ಪ್ರಕರಣವು ಆಗಿದ್ದಲ್ಲಿ, ಹಾಗೂ ನಿಮಗೆ ಈ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಲಹೆ ಬೇಕಾದಲ್ಲಿ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಈ ಒಂದು ವಿಡಿಯೋದಲ್ಲಿ ಕಾಣಿಸುತ್ತೆ. ಸೊ ನಿಮಗೆ ಕಾನೂನಿನ ಸಲಹೆಗೆ ಬೇಕಾದಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು ಥ್ರೂ ಕಾಲ್ ಆರ್ ಥ್ರೂ ವಾಟ್ಸ್ಆಪ್. ಥ್ಯಾಂಕ್ ಯು.